ಮಕ್ಕಳ ಬಗ್ಗೆ, ಚಿಕ್ಕ ಮಕ್ಕಳ ಬಗ್ಗೆ ಅದೆಷ್ಟು ಕೇರ್ಫುಲ್ ಆಗಿರಬೇಕು ಅಂತ ಅನ್ನೋದಕ್ಕೆ ಇದೊಂದು ದೃಶ್ಯ ನಿದರ್ಶನ ಆಗಿದೆ. ಕಳೆದ ವಾರ ಅಷ್ಟೇ ಒಂದು ಚಿಕ್ಕ ಮಗುವಿಗೆ ಕಾರ್ ಹಾಯ್ದ ಪರಿಣಾಮವಾಗಿ ಅಸುನೀಗಿತ್ತು. ಅದು ಇನ್ನೂ ಮಾಸುವ ಮುನ್ನವೇ ಮುಧೋಳದಲ್ಲಿ ಮತ್ತೊಂದು ದುರ್ಘಟನೆ ಸಂಭವಿಸಿದೆ. ಅದೇನಂತಂದರೆ, ಆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಅಲ್ಲಿ ಬೈಕ್ ಮೇಲೆ ಒಂದು ಮಗು ಕುಂತಿದೆ. ಆ ವ್ಯಕ್ತಿ ಬೈಕ್ ಮೇಲೆ ಮಗುವನ್ನು ಕೂರಿಸಿ ಏನು ಅಂಗಡಿಯಲ್ಲಿ ಏನೋ ತಗೊಳ್ತಾ ಇದ್ದಾರೆ. ಬಟ್ ಬೈಕ್ ಒಂದು ಗಾಡಿ ಬರುತ್ತೆ, ಬಂದಾಗ ಬೈಕ್ ಮೂವ್ ಆಗುತ್ತೆ. ಮೂವ್ ಆದ ಪರಿಣಾಮ ಸೀದಾ ಆ ಮಗುವಿನ ಮೇಲೆ ಆ ಒಂದು ಗಾಡಿ ಏನಿದೆ ಅದು ಹಾಯ್ದು ಹೋಗುತ್ತೆ. ಆ ಪರಿಣಾಮವಾಗಿ ಮಗು ಏನಿದೆ ಸ್ಥಳದಲ್ಲಿ ಸ್ಥಿತಿ ಗಂಭೀರ ಆಗುತ್ತೆ. ಆ ದೃಶ್ಯವನ್ನು ನೀವು ನೋಡಿ. ಟಾಟಾ ಎಸ್ ಬೈಕ್ ಇತ್ತು, ಮಗುವಿನ ಮೇಲೆ ಟಾಟಾ ಎಸ್ ಗಾಡಿ ಆಯಿತು. ಆ ಮಗುವನ್ನ ಎತ್ಕೊಂಡಿದ್ದಾರೆ, ಮಗುನ ತೊಗೊಂಡು ಬರ್ತಾರೆ ನೋಡಿ. ಆ್ಯಕ್ಚುಲಿ ಬೈಕ್ ಮೇಲೆ ಮಗುನ ಕೂಡಿಸಿರೋದು ದೊಡ್ಡ ತಪ್ಪು. ಮಗುನ ತೊಗೊಂಡು ಬರ್ತಾರೆ. ಬಟ್ ಮಗುವಿನ ಸ್ಥಿತಿ ತುಂಬ ಚಿಂತಾಜನಕವಾಗಿ ಮಗು ಅಸುನೀಗಿದೆ ಅಂತ ಹೇಳ್ಬೋದು. ಆದರೆ ಯಾಕೆ ಈ ಮಕ್ಕಳ ಮೇಲೆ ಅಸಡ್ಡೆತನ ಮತ್ತು ಅಜಾಗರೂಕತೆ ಮೂಡ್ತಾ ಇದೆ ಗೊತ್ತಿಲ್ಲ. ತುಂಬ ದೃಶ್ಯಗಳನ್ನು ನಾವು ಮೊಬೈಲಲ್ಲಿ ನೋಡಿರ್ತೀವಿ, ಆಮೇಲೆ ವಾಟ್ಸಪ್ಪಲ್ಲಿ ಬಂದಿರುತ್ತೆ. ಇಷ್ಟಾದ್ರೂ ಸಹ ಮಗುವಿನ ಬೈಕ್ ಮೇಲೆ ಬಿಡೋದು, ಆ ಮಗು ಏನಿದೆ ಬೈಕ್ ಚಲಾವಣೆ ಮಾಡೋದು ತುಂಬ ನೋಡಿದ್ದೀವಿ. ಆದರೂ ನೋಡಿ, ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ, ಮಗು ಬೈಕ್ ಮೇಲೆ ಕುಂತಿದೆ ನೋಡಿ. ಬೈಕ್ ಮೇಲೆ ಕುಂತಿದೆ ಮಗು. ಅದೇನು ಬೈಕ್ ಸ್ಟಾರ್ಟ್ ಮಾಡುತ್ತಾ ಏನು ಮಾಡುತ್ತೆ ಗೊತ್ತಿಲ್ಲ. ಇನ್ನೊಮ್ಮೆ ರಿಪೀಟ್ ತೋರಿಸ್ತಾ ಇದ್ದೀನಿ ಮಗು ಅಂತ. ಯಾರು ಅದನ್ನು ತಗೊತಾ ಇದ್ದಾರೆ ಶಾಪಲ್ಲಿ. ಅಷ್ಟರಲ್ಲಿ ಏನಿದೆ, ರೋಡಲ್ಲಿ ಒಂದು ಟಾಟಾ ಎಸ್ ಗಾಡಿ ಬರುತ್ತೆ. ಈ ಮಗು ಪಾಸ್ ಆಯಿತು. ಬೈಕ್ ಮೇಲೆ ಕುಂತಿದೆ, ಅದು ಚಿಕ್ಕ ಮಗು ಬೈಕ್ ಮೇಲೆ ಕುಂತಿದೆ. ತುಂಬ ಜಾಗರೂಕರಾಗಿರಿ, ಮಕ್ಕಳ ಬಗ್ಗೆ ತುಂಬ ಕೇರ್ಫುಲ್ ಆಗಿರಿ. ಯಾಕಂತಂದರೆ ಬೈಕ್ ಟಾಟಾ ಎಸ್ ಮಗು ಮೇಲೇ ಹಾತಿದೆ. ಈ ರಸ್ತೆ ಅಪಘಾತ ಆಗ್ತಾ ಇರೋದು ಮುಧೋಳದಲ್ಲಿ ಇದು 2ನೇ ಬಾರಿ. ರೀಸೆಂಟಾಗಿಯೇ ಒಂದು ಮಗುವಿನ ಮೇಲೆ ಕಾರ್ ಚಲಾವಣೆ ಆಗಿತ್ತು. ಅದು ಮಾಸುವ ಮುನ್ನವೇ ಇನ್ನೊಂದು ದುರ್ಘಟನೆ ಸಂಭವಿಸಿದೆ ಅಂತ ಹೇಳ್ಬೋದು. ಯಾರೇ ಆಗಲಿ ಮಕ್ಕಳನ್ನ ಬಗ್ಗೆ ಒಂದು ಸ್ವಲ್ಪ ಕೇರ್ ತಗೊಳ್ಳಿ. ಯಾಕಂದರೆ ಪುಟ್ಟ ಕಂದಮ್ಮಗಳಿಗೆ ಅವ್ರಿಗೇನು ಅರಿವಾಗಲ್ಲ. ಕೇರ್ಫುಲ್ ಆಗಿರಿ, ಬಿ ಕೇರ್ಫುಲ್ ಅಷ್ಟೇ. ಥ್ಯಾಂಕ್ ಯು.